नमस्तेस्तु महामाये श्रीपीठे सुरपूजिते शंखचक्रगदाहस्ते महालक्ष्मी नमोस्तुते। नमस्ते गरुडारूढे कोलासुरभयंकरी सर्वपापहरे देवी महालक्ष्मी नमोस्तुते। सर्वज्ञे सर्ववरदे सर्वदुष्टभयंकरी सर्वदुःखहरे देवी महालक्ष्मी नमोस्तुते। सिद्धिबुद्धिप्रदे देवी भुक्तिमुक्तिप्रदायिनी मंत्रमूर्ति महादेवी। 1 2 3 ಅಯ್ಯೋ 4 ಏ ಸುಮಿ, ಏನೇ ಇದು? ಟಿವಿ ನೋಡ್ಕೊಂಡು ಯೋಗ ಮಾಡೋದು ಬಿಟ್ಟು ಈ ಮಟನ್ ಚಿಕನ್ ಎಲ್ಲ ಬೆಡ್ರೂಮ್ ನಲ್ಲಿ ಯಾಕೆ ಇಟ್ಕೊಂಡಿದ್ಯಾ? ಯೋಗ ಆದ್ಮೇಲೆ ಹೊಸ ರುಚಿ ಬರುತ್ತೆ ರೀ. ಹೋದ್ವಾರ ಚಿಕನ್ ಮಸಾಲಾ ಜೊತೆ ಮಟನ್ ಮಸಾಲಾ ಹೇಗ್ ಮಿಕ್ಸ್ ಮಾಡೋದು ಅಂತ ಹೇಳ್ಕೊಟ್ರಂತೆ. ನಾನ್ ಮಿಕ್ಸ್ ಮಾಡ್ಕೊಂಬಿಟ್ಟೆ. ಅದಕ್ಕೆ ಈ ವಾರ ಚಿಕನ್ ರೆಡಿ, ಮಟನ್ ರೆಡಿ. ರೆಡಿ ರೆಡಿ ರೆಡಿ. ಈ ಜನ್ಮದಲ್ಲಿ ನಿಂಗೆ ಟಿವಿ ಹುಚ್ಚ ಹೋಗೋದಿಲ್ಲ, ಹೊಸ ರುಚಿ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ. ಎಲ್ಲ ನನ್ ಕರ್ಮ. ಹಲೋ ಡಾಕ್ಟರ್, ನಾನು ರಾಜಪ್ಪ, ನಿಮ್ಮ ಹಾಸ್ಪಿಟಲ್ ಮಾತಾಡ್ತಿರೋದು. ಡಾಕ್ಟರ್, ನಮ್ಮ ಮಗುಗೆ ತುಂಬಾ ಸೀರಿಯಸ್ ಆಗಿದೆ. ತಾವು ಬೇಗ ಬಂದ್ರೆ ನಮ್ಮ ಮಗುನ ಪ್ರಾಣ ಉಳಿಸಬಹುದು. ಪ್ಲೀಸ್ ಡಾಕ್ಟರ್. ಆಯ್ತಾಯ್ತು, ನಾನು ಬೇಗ ಬರ್ತೀನಿ. ನೀವಲ್ಲೇ ಇರಿ, ನೀವೇನು ಹೆದರ್ಕೋಬೇಡ್ರಿ. ನಿಮ್ ಮಗುಗೆ ಏನೂ ಆಗೋದಿಲ್ಲ, ಆಯ್ತಾ? ಓಕೆ ಓಕೆ ಓಕೆ. ಯಾರ್ದು ಹೇಳಿ ಅಂದ್ರೆ ಫೋನು? ಮಾವ, ಪಾಪ ಯಾರೋ ತುಂಬಾ ಬಡವರು, ಅವ್ರ ಮಗುಗೆ ಬ್ರೈನ್ ಟ್ಯೂಮರು, ಆಪರೇಷನ್ ಮಾಡ್ಬೇಕು. ಬೇಗ ಬರ್ತೀನಿ ಅಂತ ಹೇಳಿದೆ. ಹೌದಾ? ಮೊದ್ಲು ಹೋಗಿ ಆ ಮಗುನ್ ಕಾಪಾಡಿ. ಆ ಮಗುವಿನ ತಂದೆ ತಾಯಿ ಸಂತೋಷ ಪಟ್ರೆ ನಿಮಗೆ ಕೋಟಿ ಪುಣ್ಯ ಸಿಗುತ್ತೆ. ಪ್ರಸಾದ ತಗೊಳ್ಳಿ. ಪ್ರಸಾದ? ಚಿಕ್ಕಳಿ ಅಂದ್ರಲ್ಲೇ ಮಾವ, ಅವ್ರಿಗಿನ್ನೂ ಓಹೋ, ಮಹಾರಾಜರಿಗಿನ್ನು ಬೆಳಗಾಗಿಲ್ವೋ? ಸರಿ ಸರಿ. ಅಳಿಯಂದ್ರೆ, ಚಿಕ್ಕಳಿ ಅಂದ್ರೆ, ಅಳಿಯಂದ್ರೆ. ನಮ್ಮ ಮಾವ ಏನಾದ್ರೂ ಈ ಟೈಮ್ ನೋಡಿದ್ರೆ ಸುಪ್ರಭಾತ ಜೊತೆಗೆ ನನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗೋಗುತ್ತೆ. ಬೆಟರ್ ಈ ಟೈಮ್ನ ಚೇಂಜ್ ಮಾಡ್ಬಿಡ್ತೀನಿ. ಮಾಡ್ತೀನಿ ನೋಡಿ ನಿಮಗೆ 2 hours. ಬೈಲೆ ಬೈಲೆ. ಅಳಿಯಂದ್ರೆ, ಬಂದೆ 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 ಮಾವ. ಚಿಕ್ಕಳಿ ಅಂದ್ರೆ ಮಾವ ಬಂದೆ. ಯಾರು ನೋಡಿಲ್ಲ? ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನ ಹೊಡೆದಾಕ್ಬಿಟ್ರಾ? ಅಪ್ಪ ನೋಡಿದ್ರೆ ಅಷ್ಟೇ ಗತಿ. ಹೋಗಿ ಹೋಗಿ ಫುಟ್ಪಾತ್ ಮೇಲಿರೋ ನಿಮ್ಮನ್ ಕಟ್ಕೊಂಡಲ್ಲ. ನೋಡೋ ಗಡಿಯಾರ ವಿಷಯ ಮಾತಾಡೋ, ಫುಟ್ಪಾತಿನ ವಿಷಯ ಮಾತಾಡಬೇಡ. ಡೋಂಟ್ ಟಾಕ್ ಅಬೌಟ್ ಫುಟ್ಪಾತ್. ಐಸೆ ಫುಟ್ಪಾತ್ ಅಂದ್ರೆ ಏನ್ ಅನ್ಕೊಂಡು? ಅಯ್ಯೋ, ಏನಾಯ್ತು? ಹೊಡೆದಾಕ್ಬಿಟ್ಯಾ? ಹೊಡೆದಾಕ್ಯಾ ಬಿಟ್ಯಾ? ನೋಡಿ ಮಾವ ನೋಡಿ, ಗಾಂಧಿ ತಾತನ ಕಾಲದಿಂದಲೂ ಟೈಮಿಗೆ ಸರಿಯಾಗಿ ಠಣ್ ಠಣ್ ಅಂತ ಹೊಡಿತಾ ಇದ್ದಿದ್ ಗಡಿಯಾರನ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಟಣನ್ ಅಂತ ಹೊಡೆದಾಕ್ಬಿಟ್ಟ ಸಿಲಿಪ್ ಫೆಲೋ. ಏನ್ ಹೇಳಿ ಅಂದ್ರೆ, ಯಾವಾಗ ನೋಡಿದ್ರು ಏನಾದ್ರೂ ಒಂದು ಪವಾಡ ಮಾಡ್ತಾನೆ ಇರ್ತೀರಲ್ಲಪ್ಪ. ಮಾವ, ಇದ್ರಲ್ಲಿ ದೇವರದೇನು ತಪ್ಪಿಲ್ಲ ಮಾವ. ಮಾವ ಅಳಬೇಡಿ, ಹಾಗೆ ಹೇಳಿ. ಮಾವ, ಇದನ್ನ ಗಡಿಯಾರ ಆಡ್ಕೊಳ್ಳಿ ಮಾವ. ಇದನ್ನ ಗೋಡೆ ಆಡ್ಕೊಳ್ಳಿ ಮಾವ. ಅನ್ಕೊಂಡೆ. 5 minutes ಮಾವ. ಈ ಗಡಿಯಾರ ಈ ಗೋಡೆ ಮೇಲೆ ಹಿಂಗಿತ್ತ ಮಾವ. ಇದು ನಿಂತೋಗ್ಬಿಟ್ಟಿತ್ತ ಮಾವ. ಇದು ಕೀ ಕೊಡ್ಬೇಕು ಅಂತ ನಾನು ತಗೊಂಡ ಮಾವ. ಇದು ಕೀ ಕೊಟ್ಟ ಮಾವ. ಕೀ ಕೊಟ್ಟಾದ್ಮೇಲೆ ಮತ್ತೆ ಈ ಗಡಿಯಾರದ ತೆಗೆದು ಈ ಗೋಡೆ ಮೇಲೆ ಇಟ್ಟ ಮಾವ. ಇಡೋ ಅಷ್ಟರಲ್ಲಿ ನೀವು ಅಳಿಯಂದ್ರೆ ಅಂತ ಕರೆದ್ರೆ ಮಾವ. ನಾನು ಬಿಟ್ಬಿಟ್ಟು ಆಹ, ನನ್ನ ಮದುವೆ ಇಂದು ಲಾರಿ ಒಳಗೆ ಜನರು ಬಂದು. ಯಾರು ಕಾಣಿಸ್ತಾ ಇಲ್ಲ? ಯಾರು ಇಲ್ಲ ಅಂತ ಕಾಣಿಸುತ್ತೆ. ನೆಮ್ಮದಿಯಾಗಿ ಊಟ ಮಾಡ್ಬೋದು. ಏನಿವತ್ತು? ಶಿವಾ, ಅಂಬಾರಿ ಆನೆ ನನಗೆ, ಸಾಂಬಾರು ಇಡ್ಲಿ ನಿನಗೆ, ರತಿಯಂತ ಹುಡುಗಿ ನನಗೆ, ತಂಬೂರಿ ತಂತಿ ನಿನಗೆ. ಮತ್ತೆ ಶುರು ಆಯ್ತಾ? ಯಾಕೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡ್ತಾ ಇಲ್ವಲ್ಲೇ? ರೀ ಎದ್ದೇಳ್ರಿ ಮೇಲೆ ಫಸ್ಟ್. ಊರಿಗೆ ಮುಂಚೆ ಊಟ ಕುತ್ಕೊಂಡ್ಬಿಟ್ರು. ಎದ್ದೇಳ್ರಿ. ಆಹಾ, ಸ್ವಲ್ಪನಾದ್ರೂ ಟೇಬಲ್ ಮ್ಯಾನಸ್ ಇಲ್ಲ. ಬಂದ್ ಕೂತಿರೋದ್ ನೋಡು. ಲೇಡೀಸ್ ಫಸ್ಟ್, ಜೆಂಟ್ಸ್ ನೆಕ್ಸ್ಟ್. ಗೊತ್ತಾಯ್ತಾ? ಹೌದಾ? ಮತ್ ಬೆಳಗ್ಗೆ ಇದಕ್ ಫಸ್ಟ್ ನಾನು ಅದೇ. ಮಾನವ ಇದಿಲ್ವಾ ನಿಮ್ಗೆ? ಛೀ. ಏನ್ ಮಾಡ್ತೀರ ಸರ್ ಟೈಮ್? ಏನೇ ಹೊಸ ರುಚಿ ಅಡಿಗೆ ಮಾಡಿದೀನಿ, ಸ್ವಲ್ಪ ಟೇಸ್ಟ್ ನೋಡಿಪ್ಪ ಪ್ಲೀಸ್. ಹೊಸ ರುಚಿ ಅಡ್ಗೆನಾ? ಅಯ್ಯೋ, ನನಗ್ ಬೇಡಪ್ಪ. ಅಮ್ಮ ತಾಯಿ,
ನೀನ್ ಮೊದ್ಲು ತಿನ್ನು. ನಿನಗೇನು ಆಗ್ಲಿಲ್ಲ ಅಂದ್ರೆ ನಾನು ಆಮೇಲೆ ತಿಂತೀನಿ. ಓಕೆ? ಫಸ್ಟ್ ನೀವು. ನೋ ನೋ ನೋ, ಲೇಡೀಸ್ ಫಸ್ಟ್ ಪ್ಲೀಸ್. No, gents first. ಎಸ್ ಎಸ್, ಜೆಂಟ್ಸ್ ಫಸ್ಟ್. ಕೊಡಿ. ನೋ, ಲೇಡೀಸ್ ಫಸ್ಟ್. Stop it! I'm first because you know I'm a Miss Karnataka. Congrats! ಕೀರ್ತಿ, ನಿನ್ ಪ್ರೋಗ್ರಾಮು ಹೊಸ ರುಚಿಗಿಂತ ಸೂಪರ್ ಆಗಿತ್ತು. ಕಂಗ್ರಾಟ್ಸ್. Thanks. ಕಂಗ್ರಾಟ್ಸ್. ನಾನು ನಂಬರ್ 1 ಔಟ್ ಬರ್ತೀನಿ. ಸಾರಿ. ಅಯ್ಯೋ ಕರ್ಮ. ಕೀರ್ತಿ, ನೀನಿಲ್ಲಿ ಅಷ್ಟ್ ಚೆನ್ನಾಗ್ ಮಾತಾಡ್ದಲ್ಲ, ಯಾವಾಗ್ಲೇ ಕಲ್ತ್ಕೊಂಡೆ? Oh, it's quite naturally. Oh, Dad, Mom, ನೀವ್ ನನಗೆ ಕಂಗ್ರಾಟ್ಸ್ ಹೇಳಲ್ವಾ? ನೋಡಮ್ಮ, ಮಕ್ಕಳು ಏನಾದ್ರೂ ಸಾಧನೆ ಮಾಡಿದ್ರೆ ಮೊದಲು ಸಂತೋಷ ಪಡೋರು ತಂದೆ ತಾಯಿನೇ. ಆದ್ರೆ ನೀನು ಊರೆಲ್ಲ ನೋಡೋ ಹಾಗೆ ನನ್ನನ್ನು ಮದುವೆ ಆಗೋನು ನಂಬರ್ 2 ಅಂದ್ಯಲ್ಲ. ಸ್ವಾಭಿಮಾನ ಇರೋ ಗಂಡು ಯಾರಮ್ಮ ನಿನ್ನನ್ನು ಮದುವೆ ಆಗ್ತಾನೆ? ಅಲ್ವೇ, ನೀನೇನೋ ದೊಡ್ಡ ಸಾಧನೆ ಮಾಡ್ತೀಯ ಅಂತ ನಿನ್ನನ್ ಬಿಟ್ಟು ಚಿಕ್ಕೋಳಗ್ ಮದ್ವೆ ಮಾಡಿದ್ವಿ. ಆದ್ರೆ ನೀನು ಗಂಡು ಬೇರೆ ಆಗ್ತಾ ಇದೆಯಲ್ಲೇ. ಓ ಮಾಮ್, ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋದು ದೈವ ಸೃಷ್ಟಿ. ಅದು ನಿಜ ಆದ್ರೆ ನನ್ ಗಂಡ ಆಗೋನು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಇದ್ದೇ ಇರ್ತಾನೆ, ಬಂದೇ ಬರ್ತಾನೆ. ಹಲೋ ರೇ ಮಿಸ್ಟರ್. ಪೇಪರ್ ಇವತ್ತು 2 ನಂಬರ್ ಹೋಯ್ತಲ್ಲಪ್ಪ. ಪೇಪರ್ ಇಸ್ಕೊಂಡಿದ್ ಓದಕ್ಕಲ್ವಾ? ಪೇಪರ್ನಾಗ ಏನಾಯ್ತು ಸಮಯ? ದರೋಡೆ, ರಾಜಕೀಯ, ಸುಲಿಗೆ, ರೇಪ್. ರಮಣ, ಅರ್ಧ ಟೀ ಕೊಡು. ನಿಮ್ಮಂತವ್ರ ಇರೋದಕ್ಕೆ ನಮ್ ದೇಶ ಇನ್ನೂ ಉದ್ಧಾರ ಆಗಿಲ್ಲ. ದಿವಸ ಬೆಳಿಗ್ಗೆ ಎದ್ದು ಪೇಪರ್ ಓದಿ ದೇಶದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ರೆ. ಸಮಯ ನೋಡಿ, ನೀವು ದಿವಸ ಪೇಪರ್ ಓದ್ತಿರಲ್ಲ, ನಿಮ್ಗೆಲ್ಲ ವಿಷಯ ಗೊತ್ತಾ? ಬೆಳಗ್ಗೆ ಹೊತ್ತು ತಿಂಡಿ ಬದಲು ಬರೀ ಪೇಪರ್ ತಿನ್ನೋ ನನ್ನ ಮಗ ನಾನು. ನನಗೆ ಗೊತ್ತಾ ಅಂತ ಕೇಳ್ತೀಯ? ಕೇಳ, ಕಮ, ಅದೇನ್ ಕೇಳ್ತಾ ಕೇಳ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕಿಡ್ನಾಪ್ ಮಾಡ್ದಪ್ಪ. ಹೌದು ಮಾಡ್ದ. ಅವ್ರನ್ನ ರಿಲೀಸ್ ಮಾಡಿದ ಡೇಟು ಯಾವ್ದು ನೋಡೋಣ? ಅಣ್ಣವ್ರ ಪಿಕ್ಚರ್ ಯಾವ ವರ್ಷ ಯಾವ್ಯಾವ ಪಿಕ್ಚರ್ ರಿಲೀಸ್ ಆಯ್ತು ಅಂತ ಕೇಳಿದ್ರೆ ಹೇಳ್ಬೋದಾಗಿತ್ತು. ನನ್ನ ಮಗ ಬುಡಕೆ ಕೈ ಹಾಕ್ಬಿಟ್ನಲ್ಲ. ಅದು ಗೊತ್ತಿಲ್ಲ. ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಖರ್ಗೆನಾ, SM ಕೃಷ್ಣನ, ಸಿಂಧ್ಯಾನ? ನನ್ನ ಮಗನ್ ಕರೆಕ್ಟಾಗಿ ಗೊತ್ತಿತ್ತು. ನನ್ನ ಮಗ 3 ಹೆಸರು ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಬಿಟ್ಟು. ಅದು ಗೊತ್ತಿಲ್ಲ. ಹೋಗ್ಲಿ, ನಿಮ್ ಬೀದಿ ವಿಷಯನೇ ಕೇಳ್ತೀನಿ, ಹೇಳ್ತೀಯಾ? ಏನ? ನಮ್ ಬೀದಿಲ್ ನಡೆಯೋ ವಿಷಯನ? BBC ನ್ಯೂಸ್ ರೀಡರ್ ತರ ಹೇಳ್ತೀನಿ, ಕೇಳ. ಹೌದಾ? ನಿಮ್ ಪಕ್ಕದ ಮನೆ ಪಂಕಜ ಯಾಕೆ, ಯಾರ ಜೊತೆ, ಯಾವಾಗ ಓಡೋದ್ಲು ಹೇಳ್ ನೋಡೋಣ. ಪಂಕಜನ? ಪಕ್ಕದ ಮನೆ ಪಂಕಜನ? ನನಗೆ ಯಾವ ಪಂಕಜನ ಗೊತ್ತಿಲ್ಲ ಕಣಯ್ಯ. ಪಂಕಜ ಯಾರ ಜೊತೆ ಓಡೋದ್ಲು ಗೊತ್ತಾ? ಅದು ಯಾಕ್ರಿ ಓಡಿದ್ರೆ? ದಿನ ನಿನ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ರಾಮಮೂರ್ತಿ ಅನ್ನೋ ನಿಮ್ಮನೇಲೆ ಬಂದಿರ್ತಾನೆ. ಆ ವಿಷಯ ನಿನಗೆ ಗೊತ್ತಾ? ಗೊತ್ತಿಲ್ಲ. ಮೊದ್ಲು ನಿಮ್ಮನೆ ತುತ್ತು ಮುಚ್ಕೊಳ್ರಯ್ಯ, ಆಮೇಲೆ ಬೇರೆಯವ್ರ ಮನೆ ಬಗ್ಗೆ ಮಾತಾಡಿ. ಗುರುವೆ, ಕೈ ಕೊಡಿ. ನನ್ನ ಕಷ್ಟ ಕಾಲಕ್ಕೆ ಕರೆಕ್ಟ್ ಆಗಿ ಬಂದು ಹೆಲ್ಪ್ ಮಾಡಿದೆ ಗುರುವೆ. ಯಾರು ಗುರುವೆ ನೀನು? ಕಾರ್ ಮೆಕ್ಯಾನಿಕ್ ಕೃಷ್ಣ. ನೀನ್ ಯಾರಾದ್ರೂ ಸರಿ, ಆದ್ರೆ ಕರೆಕ್ಟ್ ಟೈಮಿಗೆ ಬಂದು ನನ್ನ ಮಗನ ಬಾಯಿಗೆ ಬ್ರೇಕ್ ಹಾಕ್ದೆ. ಇವನೊಬ್ಬ ಬ್ರೇಕ್ ಹಾಕೊಂಡ್ರೆ ಸಾಲ್ತು. ಈ ರೀತಿ ಮಾತಾಡೋ ದೇಶದಲ್ಲಿ ತುಂಬಾ ಜನ ಇದ್ದಾರೆ. ಅವರೆಲ್ಲ ಬಾಯಿಗೆ ಬ್ರೇಕ್ ಹಾಕೊಂಡಾಗ್ಲೇ ಈ ದೇಶ ಉದ್ಧಾರ ಆಗೋದು. ಸರಿ, ಮತ್ತೆ ಸಿಗೋಣ. ಬರ್ತೀನಿ. ಲೇ ವಿಶ್ವ, ಆ ಗಾಡಿ ಡೆಲಿವರಿ ಕೊಡ್ಬೇಕು. ಸ್ವಲ್ಪ ನಿಮಿಷ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇಲ್ಲ ಐತೆ. ಏನ ಕೇಳಿಸ್ತಾಯ್ತಾ? ಹೌದು, ಟಕ್ ಟಕ್ ಅಂತ ಸೌಂಡ್ ಕೇಳಿಸ್ತಾ ಇದೆ. ಆ ಸೌಂಡು ಒಡೆಯೋ ಒನಕೆಯಿಂದ ಬತ್ತಾಯ್ತಾ ಇಲ್ಲ ಒಡಸ್ಕೊಳ್ಳೋ ಒಳಕಲ್ಲಿಂದ ಬತ್ತಾಯ್ತಾ? ತೋಡ ಫೇಸ್ ಇದೆ ಕರ್ನ. ಈಗ ಸೌಂಡ್ ಬಂತಲ್ಲ, ಆ ಸೌಂಡ್ ಒಡ್ದ್ ನನ್ನ ಕೈಯಿಂದ ಬಂತ ಇಲ್ಲ ಒಡ್ಸ್ಕೊಂಡು ನಿನ್ ಕೆನ್ನೆಯಿಂದ ಬಂತ? ಮಗನೇ ಬೆಳಗ್ಗೆ ಬ್ರೈನ್ ಕೈ ಹಾಕ್ಬೇಡ, ಕೆಲಸ ನೋಡೋಗೋ.
ಮಾತಾಡ್ತಾರೆ. ಗಾಡಿ ನೆತ್ತಿಗೆ ನನ್ ಡೌಟೇ ಕ್ಲಿಯರ್ ಆಗ್ಲಿಲ್ವೇ? ವಿಶ್ವ ರೆಡಿ ಆಯ್ತಲ್ಲ ಅಣ್ಣ ಈ ಸ್ಟಾರ್ಟರ್ ಪ್ರಾಬ್ಲಮ್ ಅಣ್ಣ. ಸ್ಟಾರ್ಟ್ ಪ್ರಾಬ್ಲಮಾ? ಹಿಡ್ಕೊ ಒಂದು ನಿಮಿಷ. ನಮ್ಮ ಮನೆಯವರು ಗೋತ್ರ ನಕ್ಷತ್ರ ಎಲ್ಲ ಪುರೋಹಿತರಿಗೆ ಬಾಯ್ಪಾಠ ಹಾಕಿದ್ದೇವೆ ನೋಡು. ಕೃಷ್ಣ, ಅರೆ ಅದಕ್ಕೆ ಹಾಯ್ ಚಿಂಟು. ಕುಂಕುಮ ತಗೋ. ನೀವೇ ಇಟ್ಬಿಡಿ. ಏನದಕ್ಕೆ ಇವತ್ತು ವಿಶೇಷ? ಇವತ್ತು ನಿನ್ನ ಹುಟ್ಟದಬ್ಬ ಅಲ್ವಾ? ಅಯ್ಯೋ ಹೌದಾ? 3 ಹೊತ್ತು ಕೆಲಸ ಅಂತಿರೋ ನಿನಗೆ ಇದೆಲ್ಲ ಹೇಗಪ್ಪ ಜ್ಞಾಪಕ ಇರುತ್ತೆ? ಇವತ್ತಾದ್ರೂ ಒಂದ್ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ಬರ್ಬಾರ್ದಾ? ಅಣ್ಣ, ಆ ದೇವ್ರು ಸಹ ಕೈ ಎತ್ತು ಮುಗಿಯೋ ದೇವ್ರು ಅಂದ್ರೆ ತಂದೆ ತಾಯಿ. ಆ ಸ್ಥಾನ ತುಂಬಿರೋ ನೀವೇ ನನ್ನ ಕಣ್ಣೆದುರುಗಡೆ ಇರ್ಬೇಕಾದ್ರೆ ನಾನು ಯಾಕಣ್ಣ ದೇವಸ್ಥಾನಕ್ಕೆ ಹೋಗ್ಲಿ? ಅದು ಹಾಗಲ್ಲ ಕೃಷ್ಣ. ಅಣ್ಣ, ನೀವೇ ನನ್ನ ಸರ್ವಸ್ವ. ನಿಮ್ಮಿಬ್ರು ಆಶೀರ್ವಾದನೇ ಮುಕ್ಕೋಟಿ ದೇವತೆಗಳ ಆಶೀರ್ವಾದಕ್ಕೆ ಸಮಾನ. ಅಯ್ಯೋ ಹುಚ್ಚಪ್ಪ. ಕೃಷ್ಣ, ನಿನಗಿಷ್ಟವಾದ ಕಾಯಿ ಒಬ್ಬಟ್ಟು ಮಾಡಿದ್ದೀನಿ. ಬಾ, ಎಲ್ರು ಊಟ ಮಾಡೋಣ. ಬನ್ನಿ ಅದಕ್ಕೆ. ನೀವು ಎಲ್ಲ ಬಂದ್ಬಿಡಿ. ವಿಶ್ವ ಬರ. ಬನ್ನಿ. ಒಂದ್ ನಿಮಿಷ, ನೀನು ಬರ್ಬೋದು. ನೀನೆಲ್ಲಿ ನಡೆವೆ ದೂರ ಅದು ನಿಮಗೆ. ಎಲ್ಲೋ ಹೊರಗಡೆ ಹೊರಟಾಗಿದೆ. ಎಸ್, ಐ ಆಮ್ ಆನ್ ಡ್ಯೂಟಿ. ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಂಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ, ನಾನು ಇರೋದು ಅದಕ್ಕೆ ತಾನೆ. ಬಾಬಾ, ನಾನು ಅರ್ಜೆಂಟ್ ಆಚೆ ಹೋಗ್ಬೇಕು. ಏಕೆ? ಬಾತ್ರೂಮ್ ಅಲ್ಲಿ ನೀರು ಬರ್ತಾ ಇಲ್ವಾ? ಅಯ್ಯೋ ಛೀ, ಅದಲ್ಲ. ನೀರು ಬಾತ್ರೂಮ್ ಅಲ್ವಾ? ಅಯ್ಯೋ, ಬೀದಿ ಕೊನೆ ಅಂಗಡಿನಲ್ಲಿ ನನ್ ಚಪ್ಲಿನ ಪಾಲಿಶ್ ಕೊಟ್ಟಿದ್ದೀನಿ. ಬೇಗ ಹೋಗಿ ತಂದ್ಬಿಡಿ ಪ್ಲೀಸ್. ನೋಡ್ಬಿಡಿ. ಓಕೆ. ನಮ್ಮ ದೇಶದ ನಿರುದ್ಯೋಗಿ ಮನೆಯಲ್ಲಿಂದ್ರ ಪರಿಸ್ಥಿತಿ ಈ ಮಟ್ಟಕ್ಕೆ ಬರಬಾರ್ದಾಗಿತ್ತು. ಬ್ಯಾಡ್, ವೆರಿ ಬ್ಯಾಡ್. ಬಾವಾ ಏನ್ ಹೇಳಿ? ಬಾವಾ, ಈ ಲಿಸ್ಟ್ ಅಲ್ಲಿರೋ ತರಕಾರಿ ಬೇಳೆಕಾಳುಗಳೆಲ್ಲ ತಂದ್ಕೊಡಿ. ಅಷ್ಟೇ ತಾನೆ? ಓಕೆ, ಚಿಕ್ ಲಿಸ್ಟ್. ಏನಪ್ಪ ಇದು? ಬೆಂಗಳೂರು ಸಿಟಿ ಮಾರ್ಕೆಟ್ ಇರೋ ಹೋಲ್ಸೇಲ್ ಲಿಸ್ಟ್ ಎಲ್ಲ ಇಲ್ಲೇ ಇದೆ. ಇರ್ಲಿ ಬಿಡಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಸರಿ, ಈ ಅಡಿಗೆ ಮಾಡೋ ಸಾಮಾನುಗಳೆಲ್ಲ ನಮ್ಮನೆ ಬೇಕಾಗಿರೋದಾ? ಇಷ್ಟೊಂದು ಅಡಿಗೆಗಳನ್ನು ತಾವೇ ಮಾಡುವಂತ ಒಂದು ಪ್ಲಾನ್ ಇದೆಯಾ? ಬೇಗ ತಂದ್ಕೊಡಿ ಬಾವಾ. ಆಯ್ತು. ಮೊನ್ನೆ ಇವಳು ಮಾಡಿದ ಅಡಿಗೆಗೆ ಬೆಕ್ಕಡ ಮಾರು. ಈಗ ನೀವು ಲಿಸ್ಟ್ ನೋಡ್ತಾ ಇದ್ರೆ ನಾಳೆ ಕನ್ನಡ ಪ್ರಭದಲ್ಲಿ ನಮ್ಮ ಫ್ಯಾಮಿಲಿ ಇದೆ ಮುಖ್ಯ ಫೋಟೋ. ನಾನು ಫಸ್ಟ್ ಎಸ್ಕೇಪ್. ಅಳಿಯಂದ್ರೆ ಮಾವ ಒಂದು ಸಣ್ಣ ಕೆಲಸ. ಪರವಾಗಿಲ್ಲ. ಇದು ಕರೆಂಟ್ ಬಿಲ್ಲು, ಸರಿ. ಇದು ಟೆಲಿಫೋನ್ ಬಿಲ್ಲು, ಸ್ವಲ್ಪ ಕಟ್ಬಿಡ್ತೀರಾ? ಸರಿ. ಅರೆ ರೇ, ವಾಟರ್ ಬಿಲ್ಲು ಲಾಸ್ಟ್ ಡೇಟ್ ಬೇರೆ ಕಟ್ಟೋದು ಮರ್ತು ಬಿಟ್ಟಿದೆ. ಇದನ್ನು ಕಟ್ಬಿಡಿ. ಸರಿ, ಆಯ್ತು, ಕಟ್ತೀನಿ. ಹಾಗೇನೆ ಇನ್ನೊಂದು ಸಣ್ಣ ಕೆಲಸ. ಸಾರಿ, ಮರ್ತು ಬಿಟ್ಟಿದೆ. ಇರ್ಲಿ, ಹೇಳಿ. ಗ್ಯಾಸ್ ಮುಗಿದೋಗಿದೆ, ಒಂದು ಸಿಲಿಂಡರ್ ಬುಕ್ ಮಾಡ್ಕೊಂಡ್ ಬಂದ್ಬಿಡಿ. ಬರ್ತಾ? ಆಯ್ತು, ಸರಿ. ಇವ್ರಿಗೆ ಇದೇ ಸಣ್ಣ ಕೆಲಸ. ಇನ್ನು ಇವ್ರ ಲೆಕ್ಕಕ್ಕೆ ದೊಡ್ಡ ಕೆಲಸ ಅಂದ್ರೆ ಯಾವ ರೇಂಜ್ ಇರ್ಬೋದು? ಶಿವನೇ. ಅಳಿಯಂದ್ರೆ, ಅತ್ತೆ, ಮನೆ ಕೆಲಸದೊಳಗೇನೋ ಹುಷಾರಿಲ್ವಂತೆ. ಕೊಳೆ ಬಟ್ಟೆ ಬೇರೆ ರಾಶಿ ಬಿದ್ದಿದೆ. ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ. ಎಲ್ಲಿ ಹೋದ್ರು ಅಳಿಯಂದ್ರು? ಅಳಿಯಂದ್ರೆ, ಅದೇ ನಿಂಗೆ 3 ಕಾಸು ಬೆಲೆ ಇಲ್ಲ ಈ ಮನೇಲಿ. ಕೆಲಸ ಹೇಳೋದಕ್ಕೆ ಇವ್ರ ಮಿತಿ ಇಲ್ಲ. ಮಾಡದೇ ಇದ್ರೆ ನಮಗೆ ಗತಿ ಇಲ್ಲ. ಮನೆ ಅಳಿಯ ಅಂತ, ಮನೆ ಅಳಿಯ. ಅಳಿಯ ಶಾಸ್ತ್ರಿ ಬುಧದಶೆ ಸಪ್ತಮದಲ್ಲಿ. ಹಲೋ ಮಿಸ್ಟರ್ ಕೋಟೆ ನಾಗರಾಜ್. ನೀವೇ ಸ್ವಲ್ಪ ಬರ್ತೀರಾ? ನನ್ನ ಹೆಸರು ನಿಮ್ಗೆ? ನಿನ್ ಜಾತಕನೇ ಗೊತ್ತಪ್ಪ. ಬಾರಯ್ಯ ಕೂತ್ಕೋ. ಜೈ ಕಾಳಿಕಾಂಬೆ. ಕೊಡಕಯ್ಯ. ನಾನ್ ಕೈಗೆ ಕೊಡಲ್ಲ. ಕೊಡಯ್ಯ, ವಾಪಸ್ ಕೊಡ್ತೀನಿ. ನಾನ್ ದುಡ್ಡು ಗಿಟ್ಟು ಕೊಡಲ್ಲ. ನಿನ್ ದುಡ್ಡು ಯಾರಿಗ್ ಬೇಕು? ಕೊಡೋಕಯ್ಯ, ಕೊಡೋ. ನಿನ್ಗೆ ತುಂಬಾ ಯೋಗ ಇದೆ, ಬಾಯಿ ತುಂಬಾ ಮಾತಿದೆ, ಕಣ್ ತುಂಬಾ ದೃಷ್ಟಿ ಇದೆ, ತಲೆ ತುಂಬಾ ಕೂದ್ಲಿದೆ, ಮೈ ತುಂಬಾ ಬಟ್ಟೆ ಇದೆ. ಅಯ್ಯೋ, ಕೈ ಮಾತ್ರ ಖಾಲಿ ಆಯ್ತಲ್ಲ ಸೊಮೆ. ಅದಕ್ ಬೇಜಾರ್ ಮಾಡ್ಕೋಬೇಡ ಕಣಯ್ಯ. ದುಡ್ಡೇನು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಒಂದು ಚಿಂತೆ ನಿನ್ಗೆ ತುಂಬಾ ಕಾಡ್ತಾ ಇದೆ. ನಿನ್ ಹೆಂಡತಿ ನಿನ್ ಬಿಟ್ಟು ಓಡೋಗಿರೋದು ಅಲ್ವಾ? ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು ಸ್ವಾಮಿ? ಆ ಓಂಕಾಳಿ ಪರಮೇಶ್ವರಿ ನನ್ನ ಹತ್ರ ನುಡಿಸ್ತಾಳೆ, ನಾನ್ ನುಡಿತೀನಿ. ನೀನು ನಿನ್ ಹೆಂಡತಿನ ಪ್ರೀತಿಸೋದ್ ನೋಡಿ ಆ ವಿಧಿಗೆ ಸಹಿಸಕ್ ಆಗದೆ ನಿಮ್ಮಿಬ್ರನ್ನ ಬೇರೆ ಮಾಡ್ಬಿಟ್ಟ. ಯೋಚನೆ ಮಾಡ್ಬೇಡ,
ನೀವಿಬ್ರು ಮತ್ತೆ ಸೇರೋ ಸಮಯ ಹತ್ರ ಬಂದಿದೆ. ನಿಜನೇ ಸ್ವಾಮಿ. ನನ್ನ ಹೆಂಡತಿ ಈಗ ಎಲ್ಲಿದ್ದಾಳೆ ಸ್ವಾಮಿ? ಹೇಳಿ ಸ್ವಾಮಿ. ನನ್ನ ಹತ್ರನೇ ಇದ್ದಾಳೆ. ಕರ್ಕೊಂಡು ಹೋಗು ಮಂಗಳ. ಈ ಕೆಂಗಿರಿ ಮೋರಿ ವಾಸನೆ ಇಲ್ಲಿಗೆ ಯಾಕೆ ಬರ್ತಾ ಇದೆ? ನೀನಾ? ಯಾಕೆ ಹೆಂಗ್ ನೋಡ್ತಾ ಇದೀಯಾ? ನೋಡ್ತಾ ಇಲ್ಲ, ನಿನಗೆ ಯಾವ್ದ್ರಲ್ಲಿ ಹೊಡೆದ್ರೆ ಬುದ್ಧಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಯ್ಯ? ಶಾಸ್ತ್ರಿ, ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಕೇಳಿದಕ್ಕೆ ಆ ದೊಡ್ಡ ಮನೆ ಹುಡುಗಿನ ತೋರಿಸ್ಬಿಟ್ಟು ನನ್ನ ಕೈ ಡವ್ ಓಡಿಸಿ ಮದುವೆನೂ ಮಾಡಿಸ್ಬಿಟ್ಟೆ. ಅದೊಂದು ಮನೆನೇನಯ್ಯ? ಅಲ್ಲಿರೋರು ಮನುಷ್ಯರೇನಯ್ಯ? ಬೆಳಿಗ್ಗೆ ಆದ್ರೆ ಸಾಕು ನಾಯಿ ತರ ಕಿತ್ಕೊಂಡು ತಿಂತಾರಲ್ಲ ನನ್ನ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಮನೆ ಹಾಳಾಗ್ಬೋದಂತೆ ಆದ್ರೆ ಮನೆ ಅಡಿ ಆಗ್ಬಾರ್ದಂತೆ. ಶಾಸ್ತ್ರಿ, ಈ ಕರ್ಮದ ಕಾಂಡದಿಂದ ಯಾವಾಗಯ್ಯ ನನಗೆ ಮುಕ್ತಿ? ಯೋಚನೆ ಮಾಡಬೇಡ. ಆ ಮನೆಗೆ ಒಂದು ದೋಷ ಇದೆ. ಆ ಮನೆಗೆ ಒಬ್ಬ ಗಂಡಸು ಬಂದ್ರೆ ಏನ್ ನಿನ್ನ ಮಾತಿನ ಅರ್ಥ? ಬೇಜಾರಾಗ್ಬೇಡ. ನಿನ್ ಹೆಂಡತಿಗೆ ಒಬ್ಳ ಅಕ್ಕ ಇದ್ದಾಳ, ಅವಳು ಮದ್ವೆ ಆಗಿ ಅವಳು ಗಂಡ ಆ ಮನೆ ಹೊಸಲು ತೊಳೆದ್ರೆ ಆ ಮನೆ ದೋಷ ಪರಿಹಾರ ಆಗತ್ತೆ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನಾನ್ ಹೇಳ್ತಾ ಇಲ್ಲ. ಆ ಕೈಯಾಳಿನ ಮದುವೆ ಆಗೋ ಗಂಡಸು ಎಲ್ಲಿದಾನೋ, ಯಾವಾಗ ಬರ್ತಾನೋ? ಅಯ್ಯೋ, ನೋ ಪಾರ್ಕಿಂಗು. ಗಾಡಿ ಇಲ್ಲ ನಿಲ್ಸಿದ್ರಿ? ಅದು ನನಗೂ ಗೊತ್ತು. ಒಂದ್ ನಿಮಿಷ, ನಾನು ಹೋಗಿ ಬಕ್ಕೆ ತರ್ತೀನಿ. ನಾನೇ ಹೋಗ್ಬಿಡ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ಮಂಗನ ಕೈಲಿ ಮಾಣಿಕ್ಯನ್ ಕೊಡೋಕೆ ನನಗಿಷ್ಟ ಇಲ್ಲ. ಇದ್ ನಿಮಗ್ ಬೇಕಾಗಿತ್ತಾ? ಬೇಡವಾಗಿತ್ತು ಅಂತ ಇವಾಗ ಅನಿಸ್ತಾ ಇದೆ. ಐ ಆಮ್ ಸಾರಿ. ಏನು ಸಾರಿ? ಇದೊಂದು ಮಾತು ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದೀರಾ? ದಯವಿಟ್ಟು ಕ್ಷಮಿಸಿ, ಏನೋ ಟೆನ್ಷನ್ ಅಲ್ಲಿ ಏನ್ರಿ ಟೆನ್ಷನ್? ನಿಮ್ ಇಂಟೆನ್ಷನ್ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಮಾಡರ್ನ್ ಆಗಿರೋ ಹುಡುಗಿನ ನೋಡೋದು, ಮೈ ಮುಟ್ಟೋ ನೆಪದಲ್ಲಿ ಡಿಕ್ಕಿ ಹೊಡೆಯೋದು, ಆಮೇಲೆ ಏನು ನಡ್ದೇ ಇಲ್ಲ ಅನ್ನೋ ತರ ಸಾರಿ ಅಂತ ಕೇಳೋದು. ಇದೇ ತಾನೆ ನಿಮ್ಮತ್ತ ಗ್ರೇಟ್ ಗಂಡಸರ ಗುಣ. ಎಕ್ಸ್ಕ್ಯೂಸ್ ಮೀ, ಏನೋ ತಪ್ಪಾಗಿದೆ ಅಂತ ಸಾರಿ ಕೇಳಿದ್ರೆ ರಾಕೆ ಬೇರೆ ಕಡೆ ಹೋಗ್ತಾ ಇದೆ. ನನಗ್ ಗೊತ್ತಿಲ್ವಾ ನಿಮ್ಮಂತ ಹುಡುಗಿರ ವಿಷಯ? ಹುಡುಗರ ಜಾಬಲ್ಲಿ ದುಡ್ಡಿರೋವರೆಗೂ ಪಾರ್ಕು, ಪಿಕ್ನಿಕ್, ಸಿನಿಮಾ ಅಂತ ಸುತ್ತೋದು, ದುಡ್ಡು ಖಾಲಿ ಆದ್ಮೇಲೆ ಮುಲಾಜಿಲ್ದೆ ಟಾಟಾ ಹೇಳೋದು. ಇದೇ ತಾನೇ ನಿಮ್ಮಂತ ಟಿಪಿಕಲ್ ಹುಡುಗಿರ ಗುಣ. ಅಮ್ಮಣ್ಣಿ, ನಾವು ಸಾರಿ ಸಾರಿ ಅಂದ್ರೆ ನೀವು ಲವ್ ಲವ್ ಅಂತೀರಾ. ಏಯ್, ನೀನ್ ಜಾಸ್ತಿ ಮಾತಾಡ್ತಿದ್ಯಾ. ಜಾಸ್ತಿ ಮಾತಾಡೋದೇ ನನ್ನ ಆಸ್ತಿ. ಮೇಡಮ್, ತಲೆ ಎತ್ತಿ ಎದೆ ಉಪ್ಸಿ ನಡೆಯೋನೆ ಗಂಡಸು, ತಲೆ ತಗ್ಸಿ ಗಂಭೀರ ನಡೆಯೋಳೆ ಹೆಣ್ಣು. ಅದನ್ನ ನೀ ತಿಳ್ಕೊ. ಏಯ್, ನಾನ್ ಯಾರಂತ ನಿಂಗೆ ಗೊತ್ತಾ? ಒಂದು ಹೆಣ್ಣು ಅಂತ ತಿಳ್ಕೊಂಡಿದ್ದೀನಿ. ತಪ್ಪಾಗಿದ್ರೆ ಮುಚ್ಕೊತೀರಾ? ಈ ಕೋತಿ ಚೆಷ್ಟ ನನ್ನ ಹತ್ರ ಇಟ್ಕೋಬೇಡ. ಏಯ್, ಗೆಟ್ ಡೌನ್, ಗೆಟ್ ಡೌನ್. ಅಯ್ಯೋ, ಇರ್ಲಿ ಬಿಡಿ ಪಾಪ. ಏನೋ ಅಪರೂಪಕ್ಕೊಂದ್ಸಲ ನನ್ನ ಜೊತೆ ಬಂದಿದ್ದಾಳೆ. ಓ, ನಾನ್ ಹೇಳಿದ ಅವಳಿಗಲ್ಲ ನಿನಗೆ. ಗೆಟ್ ಡೌನ್, ಔಟ್. ನನಗ? ಔಟ್. ಮತ್ ಮದುವೆ ಊಟ? ಈಗ ನೀನ್ ಇಳಿದೆ ಹೋದ್ರೆ ನಿನ್ನ ತಿಥಿ ಊಟ ಮಾಡಿಸ್ತೀನಿ. ಬೇಡ ಬೇಡ, ಏನ್ ಗ್ರಾಂಚಾರ ಅಂತ ಬೆಳಿಗ್ಗೆ ದಿನ ಭವಿಷ್ಯ ಬೇರೆ ಓದ್ಲಿಲ್ಲ. ಅಲ್ಲ ಸರ್, ಯೋಚನೆ ಮಾಡಿ ನೋಡಿ. ಮದ್ವೆ ಏನಕ್ಕೆ ಕೆಲ್ಸಕ್ಕೆ ಬರ್ತೀನಿ. ಅಲ್ಲಿ ಬ್ಲೌಸ್ ಕೊಟ್ಟಿದ್ರಲ್ಲ, ತಗೊಂಡ್ ಬನ್ನಿ ಹೋಗಿ. ಅಯ್ಯೋ, ಬ್ಲೌಸ್ ಅಲ್ಲ, ಇವತ್ತು ಯೋಚನೆ ಮಾಡಿ. ಅಲ್ಲ, ಹೋಗಿ ಬರ್ತಾ ಇದ್ದೀರಲ್ಲ. ಗಣೇಶ್ ರಾವ್, ನೀನ್ ಯಾವಾಗ್ಲೂ ತಮಾಷೆ ಮಾಡ್ತಾನೆ ಇರ್ತೀಯ ಕಣೆ. ನಿಮ್ಮಂಥ ಒಳ್ಳೆ ಸಂಬಂಧ ಬೆಳೆಸೋ ಅವಕಾಶ ನಮಗ್ ಸಿಕ್ಕಿರೋದು ನನ್ನ ಮಗಳು ಪುಣ್ಯ ಕಣಯ್ಯ. ಏನಂತೀಯ? ಇದುವರೆಗೂ ನಾವಿಬ್ರು ಬಿಸ್ನೆಸ್ ಅಲ್ಲಿ ಮಾತ್ರ ಪಾರ್ಟ್ನರ್ಸ್ ಆಗಿದ್ವಿ. ಇನ್ಮೇಲೆ ಲೈಫ್ ಅಲ್ಲೂ ಪಾರ್ಟ್ನರ್ಸ್ ಆಗಿರೋಣ ಅಂತ ತೀರ್ಮಾನ ಮಾಡಿದೀನಿ. ಸರಿನಪ್ಪ. ನಿಮ್ ಮಗಳು ನಮ್ ಮನೆಗ್ ಸೊಸೆಯಾಗಿ ಬರೋದ್ರಿಂದ ನಮ್ಗಿಂತ ಹೆಚ್ಚಾಗಿ ಅವಳಿಗೆ ಅನುಕೂಲ ಆಗತ್ತೆ. ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ನನ್ನ ಮಗ ನಡೆಸ್ತಾರೋ ಮಾಡ್ಲಿಂಗ್ ಏಜೆನ್ಸಿಗಳು ಮತ್ತೆ ನಮಗ್ ಗೊತ್ತಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ಸ್ ಇಂದ ನಿಮ್ ಮಗಳು ಮಿಸ್ ಇಂಡಿಯಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನನಗಾಗ್ತಿರೋ ಸಂತೋಷದಲ್ಲಿ ಏನ್ ಹೇಳ್ಬೇಕು ಅರ್ಥನೇ ಆಗ್ತಾ ಇಲ್ಲ. ನನಗರ್ಥ ಆಗ್ತಿದೆ ಡ್ಯಾಡಿ. ಕೀರ್ತಿ, ಬಾಮ್ಮ, ಇವರು ನಮ್ ಜೊತೆ ಸಂಬಂಧ ಬೆಳೆಸಕ್ ಬಂದಿದ್ದಾರೆ. ಹೌದಾ ಡ್ಯಾಡಿ? ಆದ್ರೆ ಇವ್ರ ಲೆವೆಲ್ಗೆ ಸರಿ ಸಮಾನವಾಗಿರೋ ಕೆಲಸದಾಳು ನಮ್ ಮನೇಲಿ ಯಾರಿದ್ದಾರೆ ಡ್ಯಾಡಿ? ಕೀರ್ತಿ, ಏನ್ ಮಾತಾಡ್ತಾ ಇದ್ದೀಯಮ್ಮ ನೀನು? ಸರಿಯಾಗಿ ಮಾತಾಡ್ತಿದ್ದೀನಿ ಡ್ಯಾಡಿ. ಇವ್ರು ಬಂದಿರೋದು ನಮ್ ಜೊತೆ ಸಂಬಂಧ ಬೆಳ್ಸೋಕಲ್ಲ, ಅವ್ರ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ. ಕೀರ್ತಿ, ಅವ್ರು ನಮ್ ಜೊತೆ ಸಂಬಂಧ ಬೆಳ್ಸಕ್ ಬಂದಿದಾರಮ್ಮ. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಇದು ನನ್ನ ಸ್ವಂತ ವಿಷಯ.
ಈ ವಿಚಾರದಲ್ಲಿ ನೀವು ತಲೆ ಹಾಕ್ಬೇಡಿ. ಡ್ಯಾಡಿ, ಈ ಕೀರ್ತಿಗಿರೋ ಕೀರ್ತಿನ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಬಂದಿರೋ ಸ್ವಾರ್ಥಿಗಳು ಇವರು. ನಾನು ಮಿಸ್ ಇಂಡಿಯಾ ಹೇಗ್ ಆಗ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನನ್ನನ್ನು ಮದುವೆ ಆಗೋನು ನಂಬರ್ 2 ಆಗಿರ್ಬೇಕು. ಇವನು ಅದಕ್ಕೂ ಅನ್ಲಾಯಕ್ಕು. ಕಾಫಿ ತಿಂಡಿಗೆ ವೇಟ್ ಮಾಡ್ದೆ ತಾವಿನ್ನು ಹೊರಡಬಹುದು. ಏನಯ್ಯ ಈಗ ಮಗಳನ್ನ ಬೆಳೆಸೋದು? ಏಯ್, ಏನ್ ನೋಡ್ತಾ ನಿಂತಿದ್ದೀರಾ? ನಡಿಯೋ. ಗಣೇಶ, ಅವ್ಳ್ ಚಿಕ್ಕವ್ಳು, ಅವ್ಳಿಗೆ ಏನು ಗೊತ್ತಾಗಲ್ಲ. Please. ನೋಡೇ ಇಲ್ಲಿ. ಏ ಚಕ್ರಿ ಬ್ಯಾಟಿ ತಪ್ಪ. ಅಲ್ಲೇಟಪ್ಪ, ಅಲ್ಲೇ. ಏನಾ? ನನ್ಗೊಂದು ಡೌಟು. ಏನ್ ಡೌಟು? ಈ ಮ್ಯಾನ್ಗೂ ಸೂಪರ್ ಮ್ಯಾನ್ಗೂ ಏನ್ ವ್ಯತ್ಯಾಸ? ಆಮೇಲೆ ಬಂದು ಹೇಳ್ತೀನಿ. ಇವಾಗ ಹೇಳಿದ್ರೆ ಕೆಲಸ ನಡೆಯೋದು. ಈಗ ಹೇಳಲೇಬೇಕಾ? ಹ್ಮ್. ಪ್ಯಾಂಟ್ ಹಾಕೊಂಡು ಅದ್ರ ಮೇಲೆ ಅಂಡರ್ವೇರ್ ಹಾಕೊಳ್ಳೋನ್ನ ಹಾ. ಸೂಪರ್ ಮ್ಯಾನ್ ಅಂತ ಕರೀತಾರೆ. ಓ. ಅಂಡರ್ವೇರ್ ಹಾಕೊಂಡು ಅದ್ರ ಮೇಲೆ ಪ್ಯಾಂಟ್ ಹಾಕೊಳ್ಳೋನ್ನ ಹ್ಮ್. ಈ ಮ್ಯಾನ್ ಅಂತ ಕರೀತಾರೆ. ಹಾ. ನೀನು ಜೆಂಟ್ಲ್ ಮ್ಯಾನ್. ಅದಂಗೆ ಅಂಡರ್ವೇರ್ ಹಾಕದೆ ಪ್ಯಾಂಟ್ ಹಾಕ್ತೀಯಲ್ಲ ಅದಕ್ಕೆ. ಹಲೋ ಜೆಂಟ್ಲ್ಮ್ಯಾನ್. ಇನ್ನೊಂದ್ಸಲ ಜೆಂಟ್ಲ್ಮ್ಯಾನ್ ಅಂದ್ರೆ ಫೇಸ್ ಚೇಂಜ್ ಮಾಡ್ಬಿಟ್ಟು ಜೆಂಟ್ಲ್ಮ್ಯಾನ್ ಮಾಡ್ಬಿಡ್ತೀನಿ. ಅಯ್ಯೋ, ಇವಾಗ್ಲೇ ಹಾಳಾಗ್ಬೇಕಾಯ್ ಕಾರು. ನಂದಿ ಹಿಲ್ಸ್ ಪಿಕ್ನಿಕ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಗ್ಯಾರೇಜ್ ಕರ್ಕೊಂಡ್ ಬರ್ತಿದ್ಯಲ್ಲೇ. ಏನ್ ನೋಡ್ಕಾ ಸಿಕ್ಕಾರಲ್ಲೇ ನಿಂದು. ಮೆಕ್ಯಾನಿಕ್ ಎಲ್ಲಿದ್ದಾರೆ? ಹಲೋ ಮೇಡಮ್, ಇಲ್ಲಿ ಯಾರು ಇಡಿಯಟ್ ಇಲ್ಲ, ಮೆಕ್ಯಾನಿಕ್ ಇರೋದು. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಎಕ್ಸ್ಕ್ಯೂಸ್ ಮಿ ಮೇಡಮ್. ನೀನಾ? ಓಹೋ, ಈ ಡಕೋಟ ಗ್ಯಾರೇಜ್ ಓನರ್ ನೀನೇನಾ? ಈ ಡಬ್ಬಾ ಗಾಡಿ ಓನರ್ ನೀನೇನಾ? ಮರ್ಯಾದೆ. ಏನ್ ನಿನ್ ಪ್ರಾಬ್ಲಮ್? ವಾಟ್? ನಿನ್ ಗಾಡಿ ಪ್ರಾಬ್ಲಮ್ ಏನು ಅಂತ ಕೇಳಿ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಚೆಕ್ ಮಾಡು. ಮಾಡ್ತೀನಿ. ಹಾ. ಏ ವಿಶ್ವ ಅಣ್ಣ ಬರೇನೆ, ಅದಂಗ ಗಾಡಿ ಪ್ರಾಬ್ಲಮ್ ಅಂತ ಚೆಕ್ ಮಾಡಿ. ಓದಿ ತರ ಆಡ್ತಾರೆ. ಮೇಡಮ್, ಒಳಗಡೆ ಏನಾದ್ರೂ ಟಿವಿ ಫಿಕ್ಸ್ ಮಾಡಿದೀರಾ? ಇಲ್ಲ, ಯಾಕೆ? ಅಲ್ಲ, ಇಲ್ಲಿ ಬೇಜಾನ್ ಕೇಬಲ್ ಇದೆ, ಕೇಬಲ್ ಕನೆಕ್ಷನ್ ಹಾಕ್ಸ್ಕೊಂಡ್ಬಿಟ್ಟಿದ್ರೇನೋ ಅಂತ. ಇಡಿಯಟ್. ಸ್ಟಾಕ್ ಎಲ್ಲ ಸರಿಯಾಗಿ ಸಪ್ಲೈ ಆಗ್ತಾ ಇದೆ ತಾನೆ? ಆಗ್ತಿದೆ ಸರ್. ಬೇರೆ ಕಂಪನಿಗಿಂತ ನಮ್ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೊಸ ಹೊಸ ಆರ್ಡರ್ಸ್ ಬರ್ತಾ ಇದೆ. ವೆರಿ ಗುಡ್. ಕೆಲ್ಸಗಾರರಿಗೆಲ್ಲ ಸರಿಯಾಗಿ ಸಂಬಳ ಸೇರ್ತಾ ಇದೆಯಾ? ಸೇರ್ತಾ ಇದೆ ಸರ್. ನಿಮ್ ದೊಡ್ಡಳಿ ಅಂದ್ರು ಆಗಾಗ ಆಫೀಸಿಗೆ ಬಂದು ಎಲ್ಲ ವಿಚಾರಿಸ್ಕೊಂಡು ಯಾವುದೇ ತೊಂದರೆ ಆಗದಿರೋ ತರ ನೋಡ್ಕೊತಾ ಇದ್ದಾರೆ. ಹೌದು ಹರೀಶ್, ನಮ್ಮ ದೊಡ್ಡಳಿ ಅಂದ್ರು ಇಲ್ಲಿವರೆಗೂ ನನಗೆ ಯಾವ ವಿಚಾರದಲ್ಲೂ ಕೆಟ್ಟ ಹೆಸರು ತಂದಿಲ್ಲ. ಆ ಕಡೆ ಹಾಸ್ಪಿಟಲ್ ನೋಡ್ಕೊಂಡು ಈ ಕಡೆ ಕಂಪನಿನೂ ನಡೆಸ್ಕೊಂಡು ನನ್ನ ಜವಾಬ್ದಾರಿನೆಲ್ಲ ಕಡಿಮೆ ಮಾಡಿದ್ದಾರೆ. ಅಂಥ ಅಳಿಯಂದ್ರನ್ನು ಪಡೆಯೋದಕ್ಕೆ ನಾನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಚಿಕ್ಕಳಿಯಂದ್ರು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ಇನ್ನು ನನ್ನ 2ನೇ ಮಗಳ ಮದುವೆ ಒಂದಾಗ್ಬಿಟ್ರೆ ನನ್ನ ಸಂಪೂರ್ಣ ಜವಾಬ್ದಾರಿ ಕಳ್ಕೊಂಡು ಹಾಯಾಗಿದ್ಬಿಡ್ತೀನಿ. ಹಲೋ, ಕಾರ್ ರೆಡಿ ಆಗಿದ್ಯಾ? ರೆಡಿ ಆಯ್ತೈತೆ, ಯಜಮಾನ ಬಂದ್ಬಿಡ್ತಾರೆ. ಒಂದ್ ನಿಮಿಷ. ನೋ ನೋ, ನೋಡು, ಯಜಮಾನ ನಿನಗೆ, ನನಗಲ್ಲ. ಓಕೆ? ಅವನು ಬಂದ್ರೆ ಈ ದುಡ್ಡನ್ನ ಅವನ ಮುಖದ ಮೇಲೆ ಬಿಸಾಕು. ಚೇಂಜ್ ನ ಅವನಿಗೆ ಇಟ್ಕೊಡು. ಮೇಡಮ್, ಇನ್ನು ಗಾಡಿ ರೆಡಿ ಆಗಿಲ್ಲ ಮೇಡಮ್. ನನ್ಗೊಂದು ಡೌಟು. ಒಂದ್ ನಿಮಿಷ. ಗಾಡಿ ಡೀಸೆಲ್ ಕೊಡ್ಬೇಕು. ಯಾಕೋ ಆ ಜಂಬದ ಕೊಲ್ಲಿ ಅಷ್ಟು ಸ್ಪೀಡ್ ಹೋಗ್ತಿದ್ದಾಳೆ? ದುಡ್ಡ ಬಿಸಾಕ್ಬಿಟ್ಟು ಗಾಡಿ ಹತ್ಕ ಹೋದ್ರು. ನೋಡಿ, ಇವಾಗ ಹೋಯ್ತಲ್ಲ ಗಾಡಿ, ಮತ್ತೆ ಯಾವಾಗಣ ಬರುತ್ತೆ? ಯಾಕೋ? ಏನಿಲ್ಲ ಅಣ್ಣ, ಬ್ರೇಕ್ ಸಿಲಿಂಡರ್ ಕೈಲೇ ಇತ್ತು, ಹಾಕ್ಬಿಡೋಣ ಅಂತ. ಏನಣ್ಣ ಇದು? ಎಂತ ಕೆಲಸ ಮಾಡೋದು? ಮಧ್ಯಾಹ್ನಕ್ಕೆ ಏನಾಗಿತ್ತು ನಿನ್ಗೆ?
ನಿನಗೆ ಬುದ್ಧಿಗಿದ್ಯಾ? ಬ್ರೇಕ್ ಇಲ್ದ್ರೆ ಗಾಡಿ ತಗೊಂಡು ಇಷ್ಟು ಸ್ಪೀಡ್ ಆಗಿ ನೀನೇ ಆ ಕೆಲಸ ಮಾಡಿರೋದು. ಬೇಕು ಅಂತ ಬ್ರೇಕ್ ವೈರ್ನ ಕಟ್ ಮಾಡಿ ಈಗ ಕಾಪಾಡೋ ತರ ನಾಟಕ ಮಾಡ್ತಿದ್ಯಾ? ನಿಮ್ಮಂತ ಗಂಡಸರ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಸ್ಟುಪಿಡ್. ಕುಮಾರಿ ಕೀರ್ತಿ ಅವರು ಮಿಸ್ ಕರ್ನಾಟಕ ಆಗಿರೋದು ನಮ್ಗೆಲ್ಲ ಗೊತ್ತಿರೋ ವಿಷಯನೇ. ಆದ್ರೆ ಈಗ ಕೀರ್ತಿ ಅವರು ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿರೋದು ನಮಗ್ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಹೆಮ್ಮೆ ತರೋಂತ ವಿಷಯ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮಾದರಿಯಾಗಿರುವಂತ ಈ ಶತಮಾನದ ಮಾದರಿ ಹೆಣ್ಣು ಕುಮಾರಿ ಕೀರ್ತಿ ಅವರು ಈ ಸಭೆಯನ್ನ ಉದ್ದೇಶಿಸಿ 2 ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ಪ್ಲೀಸ್ ಬನ್ನಿ. ನಮಸ್ಕಾರ. ನಾನು ಇವತ್ತಿನ ದಿವಸ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನಲ್ಲಿರೋ ತಾಳ್ಮೆ, ಸಹನೆ, ಶ್ರಮ. ಅದಕ್ಕಿಂತ ಹೆಚ್ಚಾಗಿ ಹೆಣ್ಣಿನ ಜನ್ಮಸಿದ್ಧ ಹಕ್ಕಾಗಿರೋ ಛಲ. ಈ ಸಮಯದಲ್ಲಿ ನಾನು ನಿಮ್ಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಪ್ರಪಂಚ ಸೃಷ್ಟಿ ಆದಾಗಿಂದ ಹಿಡಿದು ಇವತ್ತಿನವರೆಗೂ ಹೆಣ್ಣು ಎಲ್ಲಾದ್ರಲ್ಲೂ ನಂಬರ್ 1. ಗಂಡಿನ ಪ್ರತಿಯೊಂದು ಗೆಲುವಿನ ಹಿಂದೆ ಹೆಣ್ಣು ಇದ್ದೇ ಇರ್ತಾಳೆ. ಆದ್ರೆ ಗಂಡಸರು ನಮ್ಮ ಅಚೀವ್ಮೆಂಟ್ಗೆ, ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡ ಬರ್ತಿದ್ದಾರೆ. ಫೀಮೇಲ್ಸ್ಗೆ ಮರ್ಯಾದೆ ಕೊಡದೆ ಅನಿಮಲ್ಸ್ ತರ ನಡ್ಕೊಳ್ತಿದ್ದಾರೆ. ಇದನ್ನೆಲ್ಲ ನಾವು ತಡೆದು ತಲೆ ಎತ್ತಿ ಹೋರಾಡಬೇಕು ಅಂದ್ರೆ ಭಯ ಅನ್ನೋದು ನಮ್ಮಿಂದ ದೂರ ಇರಬೇಕು. ಹೆದರಿಕೆ ಅನ್ನೋದು ನಮ್ಮ ಎದುರುಗಡೆನೆ ಬರಬಾರ್ದು. ಆಗಲೇ ಗಂಡಸರು ನಮ್ಮ ಮುಂದೆ ತಲೆ ತಗ್ಸಿ ನಿಲ್ಲೋದು. ಬ್ರಹ್ಮ ಗಂಡು ಜಾತಿನ ಸೃಷ್ಟಿ ಮಾಡ್ಬೇಕಾದ್ರೆ ಯಾವುದೋ ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದ ಅಂತ ಕಾಣುತ್ತೆ. ಅವರೀ ಭೂಮಿಗೆ ಬಂದ್ಮೇಲೆನೆ ಎಲ್ಲ ಕಡೆ ಪ್ರಾಬ್ಲಮ್ ಶುರುವಾಯ್ತು. ಆ ಪ್ರಾಬ್ಲಮ್ ಕ್ಲೀನ್ ಮಾಡೋದಕ್ಕೇನೆ ಬ್ರಹ್ಮ ಹೆಣ್ಣನ್ನು ಸೃಷ್ಟಿ ಮಾಡ್ದ. ಕ್ಲೀನಿಂಗ್ ಅನ್ನೋದಕ್ಕೆ ಮತ್ತೊಂದು ಹೆಸರೇ ಹೆಣ್ಣು. ಆದ್ರೆ ತುಂಬಾ ಜನ ಹೆಣ್ಮಕ್ಳು ಇದನ್ನ ತಪ್ಪಾಗಿ ತಿಳ್ಕೊಂಡು ಮನೆ ಮಾತ್ರ ಕ್ಲೀನ್ ಮಾಡ್ಕೊತಿದ್ದಾರೆ. ಗಂಡಸರು ಕೊಡೋ ಟಾರ್ಚರ್ಗೆ ಆನ್ಸರ್ ಕೊಟ್ಟು ನಮ್ಮ ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಪಡೆಯೋಕೆ ನಾವು ಪಾರ್ಲಿಮೆಂಟ್ ವರೆಗೂ ಹೋಗ್ಬೇಕಾಗಿಲ್ಲ. ಅವರ ಮುಂದೆ ಮೈನಸ್ ಆಗದೆ ಪ್ಲಸ್ ಪಾಯಿಂಟ್ ಆಗಿದ್ರೆ ಸಾಕು. ಅಂಥ ಮಹಿಳೆಯರು ನಮ್ಮ ದೇಶದಲ್ಲಿ 1000 ಜನ ಇದ್ದಾರೆ. ಗಿನ್ನಿಸ್ ಬುಕ್ ಅಲ್ಲಿ ದಾಖಲೆ ಆಗಿದ್ದಾರೆ. ವನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಡಿಸಿಪಿ ಕಿರಣ್ ಬೇಡಿ, ಇಂದಿರಾ ಗಾಂಧಿ, ಮದರ್ ತೆರೇಸಾ, ಕಲ್ಪನಾ ಚಾವ್ಲಾ, ಇನ್ನು ಎಷ್ಟೋ ಜನ ನಮ್ಮ ಇಂಡಿಯಾ ಪ್ರೆಸ್ಟೀಜ್ ನ ಕಾಪಾಡಿದ್ದಾರೆ. ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನನ ಪಡ್ಕೊಂಡಿದ್ದಾರೆ. ಈ ಸಮಾಜದಲ್ಲಿ ಗಂಡಸೇ ಇಲ್ಲದೆ ನಾನ್ ಜೀವನ ಮಾಡಿ ತೋರಿಸ್ತೀನಿ. ಗಂಡಿನ ಆಸರೆ ಇಲ್ಲದೆ ಒಂದು ಹೆಣ್ಣು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. ಇಟ್ಸ್ ಮೈ ಚಾಲೆಂಜ್. ಅದಕ್ಕೆ ನಿಮಗೆಲ್ಲ ನಾನು ಏನು ಹೇಳೋದು ಅಂದ್ರೆ, ಹೆಣ್ಣು ಮಕ್ಕಳೆಲ್ಲ ಮನೆ ಹೊಸಲು ದಾಟಿ ಆಚೆ ಬನ್ನಿ. ಹೊರಗಿನ ಪ್ರಪಂಚದಲ್ಲಿ ನೀವೇನು ಅಂತ ಸಾಧಿಸಿ ತೋರಿಸಿ. ಹೂವಿಗೆ ಬಿಸಿಲು ಬಿದ್ರೇನೆ ಅರಳೋದು. ಹೆಣ್ಣು ಹೊಸಲು ದಾಟಿದ್ರೇನೆ ಹೆಸರು ಮಾಡೋದಕ್ಕೆ ಸಾಧ್ಯವಾಗೋದು. ಥ್ಯಾಂಕ್ ಯು ವೆರಿ ಮಚ್. ಕರೆಕ್ಟ್. ನೀನ್ ಹೇಳ್ತಾ ಇರೋದು 100% ಕರೆಕ್ಟ್. ನಿಮ್ಗಳ ಮಾತು ಕೇಳಿ ಈಗಾಗಲೇ ನಮ್ಮ ಮನೇಲಿರೋ ಹೆಣ್ಮಕ್ಳುಗಳು ಹೊರಗಡೆ ಬಂದಿರೋದು ಸಾಕು. ಇನ್ನು ಹೊರಗಡೆ ಬಂದ್ರೆ ನಮ್ಮ ದೇಶ ಸಂಸ್ಕೃತಿ ಸುಟ್ಟೋಗುತ್ತೆ. ಸಿಕ್ಕಿರೋ ಸ್ವಾತಂತ್ರ್ಯ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಸ್ವಾತಂತ್ರ್ಯ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ. ಸ್ವಾತಂತ್ರ್ಯ ಅಂತಂದ್ರೆ MG ರೋಡಲ್ಲಿ ಬ್ರಿಗೇಡ್ ಅಲ್ಲಿ ಕುಡ್ಕೊಂಡು ಓಡಾಡೋದ? ಇಲ್ಲ ಮೈಯೆಲ್ಲ ಕಾಣಿಸೋ ಹಾಗೆ ಅರೆ ಬರೆ ಬಟ್ಟೆ ಹಾಕೊಂಡು ಬಾಯ್ ಫ್ರೆಂಡ್ಗಳ ಜೊತೆ ಸಿನಿಮಾ ಕ್ಲಬ್, ಪಬ್ಬು, ಬಾರು ಅಂತ ಸುತ್ತಾಡ್ತಾ ಅಸಭ್ಯ ನಡ್ಕೊಳ್ಳೋದ? ಅನುಭವದಿಂದ ಗಂಡಸು ಬುದ್ಧಿವಂತನಾಗ್ತಾನೆ, ಹೆಣ್ಣು ಹಾಳಾಗ್ತಾಳೆ. ಮುಚ್ಚು ಮರೆ ಇಲ್ದರೆ ಹೆಣ್ಣು ಉಪ್ಪು ಹುಳಿ ಖಾರ ಇಲ್ದ್ರೆ ಊಟಕ್ಕೆ ಸಮಾನ. ನೀವುಗಳೇನೇ ಹೇಳಿದ್ರು ಹುಟ್ಟ ಮಗು ಅಮ್ಮನ್ನ ಅಪ್ಪ ಅನ್ನಲ್ಲ, ಅಪ್ಪನ್ನ ಅಮ್ಮ ಅನ್ನಲ್ಲ. ಸೃಷ್ಟಿ ನಿಮ್ಮ ಯಾವತ್ತು ಯಾರಿಗೋಸ್ಕರನು ಬದಲಾಗಲ್ಲ. ನಿಮ್ಗಳ ಉಪದೇಶ ಕೇಳಿ ತಲೆ ಕೆಟ್ಟಿರೋ ಕೆಲವು ಹೆಣ್ಮಕ್ಳು ಇವತ್ತು ತಮ್ಮ ಆಚಾರನ ಮರೆತು ಕಾಟಾಚಾರ ಸಂಸಾರ ಮಾಡ್ತಾ ಇದ್ದಾರೆ. ಗಂಡು ಹೆಣ್ಣು ಮರ್ಯಾದೆ ಕೊಡ್ತಾ ಇಲ್ಲ ಅಂದ್ಯಲ್ಲ. ಮರ್ಯಾದೆ ಅನ್ನೋದು ಕಣ್ಣಿಗೆ ಕಾಣೋ ವಸ್ತು ಅಲ್ಲ, ತೆಗೆದು ತೋರ್ಸಕ್ಕೆ. ನಾವ್ ಹೆಣ್ಣು ಮರ್ಯಾದೆ ಕೊಡ್ತಾ ಇದೀವಿ. ಇಲ್ಲಿಂದ ಗಂಡಸನ್ನ ತುಳಿತೀವಿ ಅಂತ ಆ ಮರ್ಯಾದೆನ ನೀವೇ ಹಾಳು ಮಾಡ್ಕೋಬೇಡಿ. ನಾನು ಅಷ್ಟೇ ಅಲ್ಲ, ಈ ಜಗತ್ತಲ್ಲಿ ಯಾರೇ ಆದ್ರೂ ಅಷ್ಟೇ. ನಿನ್ನಾಗೆ ಮೈ ಕಾಣುವ ಬಟ್ಟೆ ಹಾಕೊಂಡು ತಲೆ ಮೇಲೆ ತಗಡು ಕಿರೀಟ ಇಟ್ಕೊಂಡು ದುರಾಂಕಾರದ ಮೆರವಣಿಗೆ ಸ್ಮರಿಸೋದು ಇಲ್ಲ, ಸ್ಮಾರಕನೂ ಕಟ್ಟಲ್ಲ. ಇಂದಿರಾ ಗಾಂಧಿ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ಬರೀ ಹೆಂಗಸರು ಮಾತ್ರ ಓಟ್ ಹಾಕ್ಲಿಲ್ಲ ಅಮ್ಮಿ, ಲಕ್ಷಾಂತರ ಜನ ಗಂಡಸರು ಕೂಡ ಓಟ್ ಹಾಕಿದ್ರು. ವೀರವನಿತ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ಮೇಲೆ ಯುದ್ಧ ಮಾಡಕ್ ಕೊಟ್ಟಾಗ ಅವರಿಂದ ಹೋದ ಸೈನಿಕರು ಯಾರು ಗೊತ್ತಾ? ಹೆಣ್ಣಿಗೆ ಅಗ್ರಸ್ಥಾನ ಕೊಟ್ಟು ಮನಸ್ಸಲ್ಲೇ ಪೂಜೆ ಮಾಡ್ತಾ ಇದ್ದ ಗಂಡಸರು. ಸುನೀತಾ ರಾಣಿ ಡ್ರಗ್ಸ್ ತಗೊಂಡಿದ್ದಾಳೆ ಅಂದಾಗ ಅದು ಸುಳ್ಳು ಅಂತ ನಿರೂಪಿಸಿದ್ದು ಕೂಡ ಒಬ್ಬ ಗಂಡಸೆ. ಅವತ್ತಿಂದ ಇವತ್ತವರೆಗೂ ಹೆಂಗಸರು ಗಂಡಸರು ಮರ್ಯಾದೆ ಕೊಡ್ತಾನೆ ಇದ್ದಾರೆ. ಇವತ್ತು ಕೊಡ್ತೀವಿ, ಯಾವತ್ತಿದ್ರು ಕೊಡ್ತಾನೆ ಇರ್ತೀವಿ. ಗಂಡಿನ ಅವಶ್ಯಕತೆ ಇಲ್ಲದೆ ಜೀವನ ಮಾಡ್ತೀನಿ, ಗಂಡಿನ ಆಶ್ರಯ ಇಲ್ಲದೆ ಏನು ಬೇಕಾದ್ರೂ ಸಾಧಿಸ್ತೀನಿ ಅಂತ ನಿನ್ನಂತ ಕನ್ಯಾಮಣಿಗಳು ತುಂಬಾ ಜನ ಹೇಳಿಕೆ ಕೊಟ್ಟಿದ್ದಾರೆ. ಪಾಪ
ನೀವೆಲ್ಲ ಮರ್ತಿದ್ದೀರಾ ಅನ್ಸುತ್ತೆ. ನಿಮ್ಮಂತ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟ ತಂದೆನೂ ಒಬ್ಬ ಗಂಡಸು ಅಂತ. ನಿನ್ನಂಥವನಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ನೀನ್ ಇಲ್ಲಿ ಬರೋದಕ್ಕೆ ಯಾರು ಹೇಳಿದ್ರು? ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಹೋಗ್ತೀನಿ. ನನಗೆ ಯಾರಾದ್ರೂ ಏನಾದ್ರು ಕೊಟ್ರೆ ಅದನ್ನ ಇಟ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ಆದ್ರೂ ನೀನ್ ಕೊಟ್ಟಿರೋದಕ್ಕೆ ಬಡ್ಡಿ ಸೇರ್ಸ್ಕೊಡ್ತೀನಿ. ವಾಟ್ ಯು ಮೀನ್? ಮೀನು ಇಲ್ಲ, ಮಾಂಸನೂ ಇಲ್ಲ. ನಿನ್ಗೆ ಅಲ್ಲೇ ಹೊಡಿತಾ ಇದ್ದೆ. ನಿನ್ನ ಮಿಸ್ ಕರ್ನಾಟಕ ಮಾಡಿರೋ ಜನಕ್ಕೆ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಇಲ್ಲಿ ಬಂದು ಕೊಟ್ಟಿದ್ದು. ನಾನು ಬಂದು ನಿನ್ನ ಕಾಪಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮನೆಯವರೆಲ್ಲ ಅರಿಶಿನ ಘಾಟಲ್ಲಿ ನೆನಕೋಸ್ಕರ ಕಾಯ್ಬೇಕಾಗಿತ್ತು. ತಪ್ಪನ್ನ ತಿಳಿದೇ ಮಾಡೋದು ತಪ್ಪಲ್ಲ. ತಪ್ಪು ಅಂತ ತಿಳಿದ ಮೇಲೂ ತಪ್ಪು ಮಾಡೋದು ದೊಡ್ಡ ತಪ್ಪು. ನೀವುಗಳೆಲ್ಲ ಒಂದು ವಿಷಯನ ಮರ್ತಿದ್ದೀರಾ ಅನ್ಸುತ್ತೆ. ಭಾರತ ಅನ್ನೋ ಮಹಾರಾಜನ ಹೆಸರನ್ನೇ ನಮ್ಮ ದೇಶಕ್ಕೆ ಭಾರತ ಅಂತ ಗಂಡಸರಿಟ್ರು ಈ ಭಾರತನ ನಾವೆಲ್ಲರೂ ಒಂದು ಹೆಣ್ಣು ಗೋಲ್ಸಿದೀವಿ. ಆ ಹೆಣ್ಣು ಯಾರು ಗೊತ್ತಾ? ಭಾರತ ಮಾತೆ. ಇಷ್ಟು ಸಾಕು ಕಣೆ, ನಾವೆಲ್ಲ ಗಂಡಸರು ಹೆಣ್ಣಿಗೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದಕ್ಕೆ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ.